ಹಬ್ಬಕ್ಕೆ ನಾವೆಲ್ಲರೂ ಮೋದಕ ಮಾಡ್ತಾ ಇರ್ತೀವಿ, ಯಾಕಂದರೆ ಅದು ಗಣೇಶನಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂತ. ಆದರೆ ಯಾವಾಗಲೂ ಯಾವ ಥರ ಸ್ಟಫಿಂಗ್ ಹಾಕೋದು ಇಲ್ಲಾಂದರೆ ಯಾವ ಥರ ಮಾಡೋದು ಅಂತ ನೋಡ್ತಾ ಇರ್ತೀವಲ್ವ, ಯಾವಾಗಲೂ ಒಂದೇ ಥರ ಮಾಡ್ಕೊಳ್ಳೋದು ಯಾಕೆ. ಈ ಸಾರಿ ನೀವು ಈ ರೀತಿಯಾಗಿ ಸ್ಟಫಿಂಗ್ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಮೊದಲು ನಾನಿಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಚಪಾತಿ ಹದಕ್ಕೆ ಬರೋ ಹಾಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ನೀವು ಎಷ್ಟು ಜನಕ್ಕೆ ಮಾಡ್ಕೊತಾ ಇದ್ದೀರಾ, ಎಷ್ಟು ಮೋದಕ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅದನ್ನ ನೋಡಿಕೊಂಡು ಹಿಟ್ಟನ್ನ ಕಲಸಿಟ್ಕೊಳ್ಳಿ. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ಸಾಫ್ಟಾಗೂ ಇರಬಾರ್ದು. ಯಾಕಂದರೆ ಜಾಸ್ತಿ ಹಿಟ್ಟು ಗಟ್ಟಿ ಇದ್ದರೆ ನಾವು ಫ್ರೈ ಮಾಡಿದ ಮೇಲೆ ಅದು ನಾವು ಕಚ್ಚಿ ತಿನ್ನಬೇಕಾದ್ರೆ ತುಂಬ ಗಟ್ಟಿ ಅನಿಸುತ್ತೆ. ಅದೇ ಸಾಫ್ಟ್ ಇದ್ದರೆ ನಮಗೆ ಶೇಪಿಂಗ್ ನೀಟಾಗಿ ಮಾಡೋಕ್ಕೆ ಬರಲ್ಲ. ಒಂದು ಪ್ಯಾನ್ಗೆ 1 ಕಪ್ಪಷ್ಟು ರವೆ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಗರಿ ಗರಿಯಾಗಿ ಹಾಕಬೇಕು ಅಲ್ಲಿವರೆಗೂ. ಹುರಿದಿಟ್ಕೊಂಡಿರೋ ರವೆನ 1 ಕಪ್ಗೆ ಹಾಕ್ಕೊಂಡು ಅದರ ಜೊತೆಗೇನೆ ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಕಪ್ಪಷ್ಟು ರವೆಗೆ 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಮೀಡಿಯಮ್ ಸ್ವೀಟ್ ಇಲ್ಲಿ ಅಂದ್ಬಿಟ್ಟು 1/4 ಕಪ್ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟಪಡೋರಾದರೆ ಒಂದು ಅರ್ಧ ಕಪ್ ಕೂಡ ಹಾಕ್ಕೋಬೋದು. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ನಮ್ಮ ಸ್ಟಫಿಂಗ್ ರೆಡಿ. ಸ್ಟಫಿಂಗು ರೆಡಿ ಆಗಿದೆ ಮತ್ತು ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಒಂದು 15 ನಿಮಿಷದ ಕಾಲ. ಇವಾಗ ಹಿಟ್ಟನ್ನ ಸ್ವಲ್ಪನೇ ತಗೊಂಡು ನಾದ್ಕೊಂಡು ಮೋದಕ ಶೇಪ್ ಮಾಡಿಕೊಂಡು ಕರ್ಕೊಳ್ಳೋಣ. ನಾವು ಚಿಕ್ಕ ಚಿಕ್ಕ ಪೂರಿಗಳು ಮಾಡ್ಕೊತೀವಲ್ವ, ಅಷ್ಟು ಸೈಜ್ಗಿದ್ರೆ ಸಾಕು. ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾವು ಚೆನ್ನಾಗಿ ಪೇಪರ್ ಥರ ಫೋಲ್ಡ್ ನಾವು ಅದಕ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನಮ್ಮ ಅಂಗೈ ಎಷ್ಟಿದ್ರೆ ಸಾಕಾಗುತ್ತೆ, ನಾವು ಕೈಯಲ್ಲೇ ಮಾಡ್ಕೋಬೋದು. ಲಟ್ಸ್ಕೊಂಡಿದ್ದಾದಮೇಲೆ ಒಂದು ಕೈಯಲ್ಲಿ ಹಾಕ್ಕೊಂಡು ಅದರೊಳಗಡೆ ಸ್ಟಫಿಂಗ್ ತುಂಬಿಸ್ಕೊಂಡು ಈ ಥರ ತೋರಿಸೋ ರೀತಿಯಲ್ಲಿ ಶೇಪ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ನಿಮಗೆ ಈ ಥರ ಶೇಪ್ ಮಾಡೋದು ಕಷ್ಟ ಅಂದರೆ ಇವಾಗೆಲ್ಲ ಮೋಲ್ಡ್ಸ್ ಬಂದಿರುತ್ತೆ ಮೋದಕ ಆಗೂ, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ನೋಡಿ ಈ ಥರ ಎಷ್ಟು ಕ್ಯೂಟಾಗಿ ಮೋದಕ ರೆಡಿ ಆಗಿದೆ ಅಂತ. ಇದೇ ಥರ ಎಲ್ಲನೂ ಮಾಡಿಟ್ಕೊಂಡು ಕಾದಿರೋ ಎಣ್ಣೆಗೆ ಬಿಟ್ಟು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡು ಬರೋಣ. ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಆಗಿದ್ರೆ ಸಾಕು. ಚೆನ್ನಾಗಿ ಮೈದಾ ಹಿಟ್ಟು ಫ್ರೈ ಆಗಿರುತ್ತೆ. ಇವಾಗ ಇದನ್ನ ನಾವು ತಣ್ಣಗಾಗಕ್ಕೆ ಬಿಟ್ಟು ಸರ್ವ್ ಮಾಡ್ಕೊಳ್ಳೋದೇ. ನೀವು ಈ ಸಾರಿ ಹಬ್ಬಕ್ಕೆ ಈ ಥರ ಸ್ಟಫಿಂಗ್ ಇಟ್ಟು ಮೋದಕ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮನೆಯವರು ಇಷ್ಟಪಡ್ತಾರೆ. ನೀವು ಸದಕ್ಕೆ ಕೊಡಬೇಕಾದ್ರೂ ಜನರು ಇಷ್ಟಪಟ್ಟು ತಿಂತಾರೆ. ನೀವು ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ. ಮುಂದೆ ಬರೋ ರೆಸಿಪೀಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ.